ನನಗೆ ಚೆನ್ನಾಗಿ ಮೇಕಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ. ಕುಡ್ದಾಗಿ ಹೆಂಗೆ ಇಬ್ಬರು ಹೆಣ್ಣು ಮಕ್ಕಳು ಸೇರಿ ಒಂದು ಮುದ್ದಾದ ಹೆಣ್ಣು ಮಗುವನ್ನು ತೆಗಿರಪ್ಪ. ಮುದ್ದಾದ ಮೂರ್ತಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯದ ಹುಡುಗ ಯಶವಂತ್. ಇವತ್ತು ಪ್ರಿಯನು ಮತ್ತೆ ಇವರು ಡಾಲಿ ಇಬ್ರು ಸೇರ್ಕೊಂಡು ನನಗೆ ಚೆನ್ನಾಗಿ ಮೇಕಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ. ಅದಕ್ಕೋಸ್ಕರ ಮೇಕಪ್ ಸೆಟ್ ಎಲ್ಲ ತಂದು ಮಡಿಕೊಂಡವ್ರೆ. ನಾನ್ ಬ್ಯಾಡಲ್ಲ ಬರಲ್ಲ ಅನ್ನೋ ಸರಿ ಹಿಡ್ಕೊಂಡ್ ಕುಣಿಸ್ಕೊಬಿಟ್ಟವ್ರೆ ಈಗ. ಸೊ ನನಗೆ ಯಾವ ತರ ಮೇಕಪ್ ಮಾಡ್ತಾರೆ ಅಂತ ನಿಮಗ್ ತೋರಿಸ್ತೀನಿ ನೋಡಿ. ನನ್ನ ಜೀವನ ಹೆಂಗೆ ಹಾಳಾಗುತ್ತೆ ಅಂತ ನೀವೇ ನೋಡ್ತಾ ಇರಿ. ಇವಳು ನನಗೆ ಫುಲ್ ಒಳ್ಳೆ ಬಾಕ್ಸಿಂಗ್ ಅಲ್ಲಿ ರೆಡಿ ಆಯ್ತಾರಲ್ಲ, ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರಲ್ಲ ಆತರ ರೆಡಿ ಆಯ್ತಾವಳೆ. ನಾನ್ ನೋಡಿ ಹೆಂಗ್ ಕೂತಿದೀನಿ ಬಲಿಕ ಬರ್ತಾರ. ಫ್ರೆಂಡ್ಸ್ ಇಲ್ಲಿ ನೋಡಿ ಹೆಂಗ್ ತಕ ಬಂದವಳೆ ಇವಳ. ಪ್ರಿಯಾ ನೋಡಿ ಹೆಂಗ್ ತಕ ಬಂದವಳೆ. ನಂಗೆ ಯಾಕೋ ಭಯ ಆಗ್ತಿದೆ ಈಗ. ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ಅವಳು ಹೆಂಗ್ ಬತ್ತಾಳೆ ಇವಳು. ಓ ಜುಟ್ಟು ತಂದವಳು ಜುಟ್ಟಕ್ಕೆ ಜುಟ್ಟು ತಲೆ ಮುಗೀತ್ ನನ್ ಕತೆ. ಪಿಂಕ್ ಸಿಕ್ತು, ರೆಡ್ ಸಿಕ್ತಿಲ್ಲ. ಗೋವಿಂದ ಏನೇ ಇದು, ಏನೇ ಇದೆಲ್ಲ ಗೋವಿಂದ ಇದೆಲ್ಲ ನೀವು ಜೈಲ್ ಹಾಕತ್ತೀರಾ ನೀವು. ಗೋವಿಂದ ಇದೇನು ಪೇಂಟಿಂಗ್ ಪೇಂಟ್ ಮಾಡೋದು ಅನ್ಸುತ್ತೆ. ಇದು ಪೇಂಟಿಂಗ್ ಬೇಸ್ ಎತ್ತ ಬಂದಿದ್ದೀರಾ. ಏನಿದು ವೈಶಾಲು ಅಂತ ಸಮೌಂಡ್ ಗೈಸ್. ಫಸ್ಟ್ ಕ್ರೀಮ್ ಹಾಕೋಣ ಗೈಸ್. ನಾನು ಹಾಕೋದು ಕ್ರೀಮ್ ಅಲ್ಲ, ಏನಿದು ಕ್ರೀಮ್. ಯಾವ ಕ್ರೀಮ್ ಇದು ಫೇಸ್ ಕ್ರೀಮ್ ಗೈಸ್. ನಾನೇನ್ ಯೂಸ್ ಮಾಡ್ತಾ ಇದ್ದೀನಿ, ಅವ್ರು ಕ್ಲೆನ್ಸರ್ ಯೂಸ್ ಮಾಡ್ಕೊಳ್ಳಿ. ವೈಟ್ಸ್ ಫಸ್ಟ್ ಮುಖ ಕೊಳೆ ತೆಗಿಯೋಣ. ಸೀರಿಯಸ್ ಹೆಂಗ್ ಕಾಣಿಸ್ತಿದೆ ಗೊತ್ತಾ ನನಗೆ. ಇದು ಪಾನಿ ತೊಳಿಬೇಕು ಅಂತ ತರ್ತಾರಂತೇನೋ ಆತರ ಕಾಣಿಸ್ತಾರೆ. ಹೊಸ ವಿಮ್ ಲಿಕ್ವಿಡ್ ತಿಂಗಳ ಪ್ಯಾಕ್ ಬರೀ 25 ರೂಪಾಯಿಗಳಲ್ಲಿ. ಫುಲ್ ತೊಳಿ ಮಾಡ್ಬಿಡು ಪ್ರಿಯಾ. ಕಟ್ಬಿಡ ನೋಡಿ ಗೈಸ್, ಎಂತ ಆಯಿಲಿ ಸ್ಕಿನ್. ಗಮ್ ಅನ್ಸುತ್ತದು. ಚೆನ್ನಾಗಿದೆ. ಯಾವ್ದು ಏನ್ ಮಾಡೋದಕ್ಕೆ ಅದು ಫೇಸ್ ವಾಶ್ ಮಾಡೋಕೆ. ಈಗ ಸ್ವಲ್ಪ ಆರ್ಬೇಕು ಈಗ ಗೈಸ್, ಆರ್ಲಿ. ಸೊ ಗೈಸ್, ಮೇಕಪ್ ಮಾಡೋ ಮುಂಚೆ ಮಾಯಿಶ್ಚರೈಸರ್, ಸೆರಮು, ಸನ್ಸ್ಕ್ರೀನ್ ಮೇನ್ ಇಂಪಾರ್ಟೆಂಟ್ ಗೈಸ್. ಬಟ್ ಇವರಿಗೆ ಇಷ್ಟೊತ್ತಲ್ಲಿ ಬೇಡ ಅನ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಮೇಕಪ್ ಹೋಗ್ತಾ ಇದೀವಿ ಗೈಸ್. ಸೊ ಬನ್ನಿ. ಫಸ್ಟ್ ನಾನ್ ತಗೊಳ್ತಾ ಇರೋದು ಬಿಬಿ ಕ್ರೀಮ್. ಯಾವುದೇ ಕ್ರೀಮ್ ಹಾಕೋ ಮುಂಚೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬೇಡಿ. ಹಾಕೊಂಡು ಈ ಕಡೆ ಬೇರೆ ಕ್ರೀಮ್, ಈ ಕಡೆ ಬೇರೆ ಕ್ರೀಮ್. ಫೇಸ್ ಕ್ರೀಮ್ ಅದು ಯಾವ್ದು ಬಿಬಿ ಕ್ರೀಮ್. ನಾನೇನ್ ಜಾಸ್ತಿ ಹಾಕಲ್ಲ, ನನಗಿರೋದು ಎಷ್ಟು ಕಡಿಮೆ. ಕಣ್ ಗುಡ್ಬೋತಾನೆ. ಇಲ್ಲ 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 ಬಿಡ್ಬೇಡ. ಏನೇ ಅದು ಅವ್ನ್ ಕುಡ್ತಾಗ್ಯಾ ಕಲ್ತಕ ಕುಡ್ತಾಗಿ ಹೆಂಗೆ. ಇಲ್ಲಿ ಹೆಂಗ್ ಕುಡ್ತಾವಳೆ. ಏನೇ ಅದು ಬ್ಲೆಂಡ್ ಮಾಡ್ತಾ ಇದೀನಿ ಇರಪ್ಪ. ನಾನ್ ಐ ಮೇಕಪ್ ಇಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್. ನನ್ ಫೌಂಡೇಶನ್ ಏನು ಹಾಕ್ತಾ ಇಲ್ಲ. ಇವ್ನ್ಗೆ ಬ್ಲೆಂಡ್ ಮಾಡೋಷ್ಟ್ರಲ್ಲಿ ನನ್ ಪೇಷನ್ಸ್ ಹೋಗ್ಬಿಡುತ್ತೆ ಗೈಸ್. ಬಿಕಾಸ್ ಅವ್ನ್ ಕೊಡ್ತಾರ ಕಮೆಂಟ್ರಿ ಕೇಳ್ತಾ ಇರೋದಕ್ಕೆ. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ ಗೈಸ್, ಹಿಂಗ್ ತಗೊಂತೀನಿ, ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?
ಬರ್ತಾ ಇಲ್ಲ ಗೈಸ್ ಐ ಮೇಕಪ್ ಮಾಡಕ್ಕೆ. ಆಕ್ಚುಲಿ ಬ್ಲೆಂಡ್ ಈ ತರ ಮಾಡ್ಬಾರ್ದು, Actually, ದೂರ ಬಟ್ ಹೋಗ್ಬೇಕು. ನಾನು ಅರ್ಜೆನ್ಸಿಗೋಸ್ಕರ ಮಾಡ್ತಾ ಇದೀನಿ. ಬಿಕಾಸ್ ನಮ್ಗೆ ಬ್ಲೆಂಡ್ ಮಾಡೋಷ್ಟು ಪೇಷನ್ಸ್ ನನ್ಗಿಲ್ಲ ಗೈಸ್. ಡೈರೆಕ್ಟ್ ಆಗಿ ಐಶ್ವರ್ಯ ಆಗ್ತದೆ. ಓ ಬೂದಿ ಬಸವಣ್ಣ ಅಂತ ಮಾಡ್ಬಿಟ್ಟಿರಪ್ಪ. ಆಮೇಲೆ ಚೆನ್ನಾಗಿ ನಿದ್ದೆ ಬರ್ತೈತೆ, ಮಸಾಜ್ ಮಾಡ್ತಾರ ಫೀಲ್ ಇದೆ. ಗೈಸ್ ನಿಮ್ಗೆ ಮಸಾಜ್ ಮಾಡೋ ತರ ಫೀಲ್ ಆಗ್ತಾ ಇದೆ ಅಂತೆ. ಚೆನ್ನಾಗಿ ರುಬ್ಬು. ಥೈಲ್ಯಾಂಡ್ ಅಲ್ಲಿ ಇಲ್ಲ ಸರ್ ನೀವು. ಬನ್ನಿ ಬನ್ನಿ ಕೆಳಗ್ ಬನ್ನಿ. ಹೋಗೋದು ಯಾಕೆ ಅನ್ನೋದು ಓಪನ್ ಸೀಕ್ರೆಟ್. ಅನ್ನ ಸಾಂಬಾರ್ ತಿನ್ನೋಕೆಂತೂ ಅಲ್ಲ. ಗೈಸ್ ಇದೊಂದು ಸ್ಕಿನ್ ಬ್ರೌನಿ ಶೇಡ್. ನಾನು ಇವನ್ನ ಫೇರ್ ಮಾಡ್ತಾ ಇದೀನಿ ಗೈಸ್. ನಿಮ್ಗೆ ಏನಾರ ಪ್ರಮೋಷನ್ಗೆ ಯಾರ ಬಕ್ರ ಬೇಕು ಅಂತ ಹೇಳ್ಬಿಡಿ ಗೈಸ್. ಎಲ್ಲ ಒಳ್ಳೆ ಹಿಂಗೆ ವಿನ್ ಕೊಡ್ತಾ ಇದೀನಿ guys. ಎಲ್ಲ ಒಳ್ಳೆ ಎಲ್ಲಿದ್ಯಾ? ಅದು ಬೇಕಾಗಿಲ್ಲ ಗೈಸ್ ಅವ್ನಿಗೆ ಅನ್ಸುತ್ತೆ. ಗೈಸ್ ಗಾಯ್ಸ್ ನೋಡಿ ನೋಡಿ guys. ಸೈಲೆಂಟ್ ಆಗಿ ಕುತ್ಕೋಬೇಕು ಮಾಡಲ್. ಇವತ್ತು ಸಂಕಷ್ಟಿ ಅಂತ ಸುಮ್ನೆ ತಡ್ಕೊಂಡಿದ್ದಾನೆ ಗೈಸ್. ಇಲ್ಲಾಂದ್ರೆ ನಾನ್ ವೆಜ್ ನ ಚೆನ್ನಾಗ್ ಬಾರಿಸಿದ ಗೈಸ್. ನಾನ್ ವೆಜ್ ಬಾರಿಸ್ತಿದ್ದ ಇಲ್ಲ ಇವನ್ನ ಹೊಡಿತಿದ್ದ. ಇಬ್ರಿಗೂ ನಾವು ಓದಿತಾ ಇರುವೆ. ಗೈಸ್ ಈಗೇನ್ ತಗೊಂಡಿದೀನಿ ಹೇಳಿ guys? ಇವ್ರು ನೋಡಿ ಇಡೀ ಮಗಕ್ಕೆ ಬೆಳಿತಾಳೆ. ಇವ್ರು ನೋಡಿ ಕಣ್ಣು. ಏನ್ ಹೇಳಿ? ಐಲೈನರ್. ಐಲೈನರು ಯಾವ ಐಲೈನರ್ ಬೇಡಂಗ್ರು. ಗೈಸ್ ನಾನು ಇದು ಕಣ್ಗೆ ಹಾಕ್ತಾರ ಗೈಸ್. ಅವ್ರಿಗೆ ಕಣ್ಗೆ ಇರಿಟೇಷನ್ ಆಗುತ್ತೆ. ನೀನು ಕಣ್ಗೆ ಇರಿಟೇಷನ್ ಆಗುತ್ತೆ. ನೀನು ಕಣ್ಣಿರೋದು ಎರಡು ಮನೆ 4 ಕಣ್ಣಿಲ್ಲ. ಓಪನ್ ಯುವರ್ ಐಸ್. ಮಸ್ಕರ ಮೇಲ್ ಕಣ್ಣಿಗೆ ಇಟ್ಬಿಟ್ಟಿಯಮ್ಮ. ಈಗ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಕಾಜಲ್ ತಗೊಂತಾ ಇದೀನಿ. ಕಾಜಲ್ ಎಲ್ಲರೂ ಕಣ್ಗೆ ಹಾಕೋತಾರೆ, ಬಟ್ ನಾನು ಇವನ್ಗೆ ಇವತ್ತು ಕೈಗೆ ಹಾಕ್ತಾಳೆ. ದೃಷ್ಟಿ ಬರ್ತಿದ್ದೆ. ಈಗ ಅಲ್ಲಿ ಅವಳು ಮಗು ಮಾಡ್ತಾವಳೆ ಗೈಸ್. ನಾನೇನ್ ಜಾನ್ಸನ್ ಬೇಬಿ ಪಾಪನ ಗೈಸ್ ಲಿಪ್ ಶೇಡ್ ಹಾಕೋಣ ಅಂತಿದೀನಿ. ಇದು ಚೆನ್ನಾಗಿದೆ ಗೈಸ್ ಗೈಸ್. ಕೋಆಪರೇಟ್ ಮಾಡ್ತಾ ಇಲ್ಲ ಗೈಸ್. ಕೋಆಪರೇಟ್ ಮಾಡ್ತಿಲ್ಲ ಅಂತವಳೆ. ಆಯ್ತು ಏನೋ ಮಾಡ್ಬೇಕು. ಗೈಸ್ ನಾನು ಇವಾಗ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದೀನಿ. ಗೈಸ್ ನಾನು ನೇಲ್ ಪಾಲಿಶ್ ಹಾಕೋಣ ಅಂತ ಡಿಸೈಡ್ ಆಗಿ. ನೈಲ್ ಪಾಲಿಶ್ ಇಲ್ಲ. ಇಲ್ಲ ಗೈಸ್ ನೇಲ್ ಪಾಲಿಶ್ ಹಾಕೋಣ ಅಂತ ಡಿಸೈಡ್ ಆಗಿ. ಏನಿದು ಬಯೋಮೆಟ್ರಿಕ್ ಐತೆ? ಏನ್ ಹೇಳಿ? ಮೀನ್ಸ್ ಅಲ್ಲಿ ಬರುತ್ತಲ್ಲ ಅದು ಆಗ್ತಾರ ನೋಡಿ. ಏನಿದು ಏನಕ್ಕೆ ಬಯೋಮೆಟ್ರಿಕ್ ಹಾಕಿ ಮಗ ಅವ್ನು ತೆಗಿತಾನೆ. ಏನ್ ಹಾಕಿದೀನಿ? ಫುಲ್ ಡೇ ಏನೋ ಫುಲ್ ಡೇ ಆಗ್ಬಿಟ್ಟಿದೆ. ನಾರ್ಮಲ್ ಆಗಿ ಮಾತಾಡು. ಅದು ತುಟಿ ಅಂಟ್ಕೊಂಡ್ಬಿಡ್ತದೆ. ಇಲ್ಲ ಕೃಷ್ಣ, ಇಫ್ ಯು ಡೋಂಟ್ ಮೈಂಡ್ ಅಲ್ಲೊಂದ್ ರಬ್ಬರ್ ಬ್ಯಾಂಡ್ ಇದೆ, ಎತ್ಕೊಂಬ. ಅಲ್ಲಿ ಕೃಷ್ಣ ಒಂಚೂರು ಆ ಕಡೆ ಎಲ್ಲೋ ಚಿಕ್ಕದಿರ್ಬೇಕು. ಗೈಸ್ ನೀವು ಕೃಷ್ಣ ನೋಡಿದೀರಾ ಗೈಸ್? ಕೃಷ್ಣನ್ಗೆ ಜುಟ್ಟು ಕೃಷ್ಣಂದು ಮಾಡ್ಬೇಕು. ಫ್ರೆಂಡ್ಸ್, ನೀವು ಯಾರ ಕೈ ಸಿಗಾಕೊಂಡು ಹುಡುಗಿರ ಕೈ ಸಿಗಾಕೋಬೇಡ. ಅದು ಈ ವಿಷಯ ಸಿಗಾಕಳಕ್ ಹೋಗ್ಬೇಡಿ. ಒರಿಜಿನಲ್ ಕಲರ್ 4.5 years ಇಂದ ಅದೇ ಫೇಸು, ಅದೇ ಹೇರ್ ಸ್ಟೈಲ್, ಅದೇ ಮೂತಿ, ಅದೇ ಮೀಸೆ, ಅದೇ ಗಡ್ಡ ನೋಡಿ ನೋಡಿ ಬೇಜಾರಾಗಿದೆ. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ ಮಕ್ಕಳು ತಣ್ಣಗ ಇರ್ಲಿ. ನಮ್ ಕೃಷ್ಣ ಅವ್ರು ಮಾತಾಡ್ತಾರೆ ನೋಡಿ ಗೈಸ್, ನಿಮ್ಮ ಅಭಿಪ್ರಾಯ. ಎಲ್ಲ ಮುಗಿಲಿ ಫಸ್ಟ್. ಬನ್ನಿ ಬನ್ನಿ ಮುಂದೆ ಬನ್ನಿ. ಈಗ ನೋಡಿ ಎಂತ ಕ್ಯೂಟ್ ದೃಷ್ಟಿ ಆಗ್ಬಾರ್ದು ಅಂತ ಒಂದು ದೃಷ್ಟಿ ಕೊಟ್ಟಿರ್ತೀವಿ. ಸೊ ಗಾಯ್ಸ್, ಈಗ ಇಬ್ಬರು ಹೆಣ್ಣು ಮಕ್ಕಳು ಸೇರಿ ಒಂದು ಮುದ್ದಾದ ಹೆಣ್ಣು ಮಗುವನ್ನು
ಮುದ್ದಾದ ಹೆಣ್ಣು ಮಗು. ಗೈಸ್ ಬೇಗ ಬೇಗ ಇವಾಗ ಇವ್ರದ್ದು ರಿಯಾಕ್ಷನ್ ವಿಡಿಯೋ ನೋಡೋಣ ಬನ್ನಿ. ಹೇಯ್, ನನ್ ಡೀಸೆಂಟ್ ಆಗಿ ಮಾಡಿದೀರಲ್ಲ ಬ್ರೋ. ಈಗ ಏನಿದು ಇಷ್ಟೊಂದು ಬೆಳೆದ ಕಡೆ? ನನ್ನ ಪರವಾಗಿಲ್ವಲ್ಲ ಬ್ರೋ? ತೆಗಿರಪ್ಪ. ವೇಟ್ 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 ರಿಯಾಕ್ಷನ್ ಮಾಡಿದೀರಾ ಹೇಳು. ನಿಂಗೆ ಯಾವ್ದು ಇಷ್ಟ ಆಯ್ತು ಫಸ್ಟ್ ಹೇಳು. ಇದು ಅರ್ಧಂಬರ್ಧ ರಂಗಿತ ರಂಗ ಆಗೋಗಿದೆ. ಕೃಷ್ಣ ಅವರೇ ಬನ್ನಿ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಸ್ಟ್ರೈಟ್ ಇದೆ, ಈ ಕಡೆ ಎಲ್ಲ ಫುಲ್ ಮೀಡಿಯಂ ಆಗೈತೆ. ವೇಟ್, ಇಲ್ಲಿ ಕಣ್ಣೆಲ್ಲ ಕನೆಕ್ಟ್ ಆಗೈತೆ. ಇಲ್ಲಿ ಸೊ ಕೃಷ್ಣ ನಿನ್ಗೆ ಯಾವ್ದು ಇಷ್ಟ ಆಯ್ತು ಫಸ್ಟ್ ನೀನ್ ಹೇಳು. ಈ ಕಡೆದು ತುಂಬಾ ಡೀಸೆಂಟ್ ಆಗಿದೆ. ಇದು ತುಂಬಾ ಓವರ್ ಆಗಿ ಒಂದು ಮುದ್ದಾದ ಚಿಕ್ಕ ಹೆಣ್ಣು ಮಗುವನ್ನು ತಯಾರು ಮಾಡಿದ್ದಾರೆ. ಓಕೆ, ನಿನ್ನ ಓಟು ಇದಕ್ಕಾ? ಹ್ಮ್. ಹಾ ಸರಿ, ಈಗ ನಿಮ್ಮ ಓಟು ಫಸ್ಟ್ ಇಂಪ್ರೆಷನ್ ಯಾವ್ದು ಇಷ್ಟ ಆಯ್ತು? ಮೀಡಿಯಂ ಆಗೈತೆ ಈ ಕಡೆ ಸೈಡ್. So, ಅದು ಆ ಕಡೆದ ಸೊ ಫೈನಲಿ ಒಪ್ಕೊಂಡು ಈ ಡೇರ್ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದಾರೆ. ಗೆದ್ದಿರೋರು ಹೇಳಿ. ಇಲ್ಲ, ಯಾರ್ ಗೆದ್ದಿದ್ ಏನಾದ್ರು So- ಹಾಳಾಗಿ ಧರ್ಮ ಕತ್ತಾನೆ. ಯಾರ್ ಗೆದ್ದಿದ್ದು ಅಂದ್ರೆ ಡಾಲಿ. ಕೂದ್ಕೊಂಡ್ಬಿಡ್ತು. ಏನಿದು? ಈ ಮುದ್ದಾದ ಮೂತಿಗೆ ಒಂದು ಹೆಸರು ಇಡಿ, ಕಮೆಂಟ್ ಮಾಡಿ ಯಾವ ಹೆಸರು ಇಡ್ಬೋದು ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದು ಗೈಸ್, ಇದೇ ಒಂದ್ ಫೋಟೋ ತಗೊಂಡು ಲಾಸ್ಟ್ ಅಲ್ಲಿ ಟ್ಯಾಗ್ ಮಾಡ್ತಾನೆ. ಬನ್ನಿ ಫೋಟೋ. ಒಂದ್ ಫೋಟೋ ತಗೊಂಡು. ನಂಗೆ ಈ ಫೇಸ್ ನೋಡಿದ ತಕ್ಷಣ ಒಂದ್ ಸಾಂಗ್ ನೆನ್ಪಾಗ್ತಿದೆ ಗೈಸ್. ಯಾವ್ದಂತ ಹೇಳ? ಪಾಪಿ ದುನಿಯಾ. ಅದು ನಿನ್ ಮೈಂಡ್ ವಾಯ್ಸು. ನನ್ಗೆ ಯಾವ್ದು ಅನ್ಸ್ತಿದೆ ಗೊತ್ತಾ? ಮುದ್ದಾದ ಮೂತಿ, ಮುದ್ದಾದ ಮೂತಿ, ಮನ್ಸು ಮರಕೋತಿ, ಮನಸ್ಸು ಮರಕೋತಿ, ಎಲ್ಲೋಗ್ತಿದೆ ಈ ಕೋತಿ, ಎಷ್ಟೆಲ್ಲ ಬಿಚ್ಚಾಕಕ್ ಹೋಗ್ತಿದೆ ಕೋತಿ. ಗೈಸ್ ಹೆಂಗಿತ್ತು ಅಂತ ಲಾಗ್ ಬೇಗ ಬೇಗ ಕಮೆಂಟ್ ಮಾಡಿ.